ನವೆಂಬರ್ 19 ಮಧ್ಯಾಹ್ನ 12ವರೆಗೆ ಬೆಂಗಳೂರು ಸಿಟಿ ಸೆಂಟರ್ ಜಯನಗರದಲ್ಲಿ 7 ಕೋಟಿ ಕ್ಯಾಶ್ ಕಳ್ತನ ಆಗುತ್ತೆ. ಇದು ಒಂದು ಸಣ್ಣ ರಾಬರಿ ಅಲ್ಲ. ಈ ಕೇಸ್ ಯಾವುದೇ ಕ್ರೈಮ್ ಥ್ರಿಲ್ಲರ್ಗೂ ಕಮ್ಮಿ ಇಲ್ಲ. ವೆಲ್ಕಮ್ ಬ್ಯಾಕ್ ಟು ಡಿಕೋಡ್ ವಿತ್ ರಾಕೇಶ್. ನಾನು ನಿಮ್ಗೆ ಇವತ್ತು ಬೆಂಗಳೂರಿನ ಒನ್ ಆಫ್ ದಿ ಬಿಗ್ಗೆಸ್ಟ್ ರಾಬರಿ ಬಗ್ಗೆ ಹೇಳ್ತೀನಿ. ಈ ರಾಬರಿ ಹೇಗ್ ನಡೀತು ಅಂಡ್ ಹೇಗೆ ಪೊಲೀಸ್ ಕೇವಲ 54 hours ಒಳಗೆ ಕೇಸ್ನ ಕ್ರ್ಯಾಕ್ ಮಾಡೋದು ಅಂತ ಹೇಳ್ತೀನಿ. ಅಂಡ್ ಈ ಕೇಸ್ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಡೂ ಸಬ್ಸ್ಕ್ರೈಬ್ ಟು ಅವರ್ ಚಾನಲ್. ನವೆಂಬರ್ 19 ಮಧ್ಯಾಹ್ನ 12:24 CMS ಇನ್ಫೋಸಿಸ್ಟಮ್ ಕಂಪನಿಯ ಕ್ಯಾಶ್ ವ್ಯಾನು ಜಯನಗರದಲ್ಲಿನ HDFC ಕ್ಯಾಶ್ ಚೆಸ್ಟ್ ಇಂದ ದುಡ್ಡು ಲೋಡ್ ಮಾಡ್ಕೊಳ್ಳುತ್ತೆ. ಆ ದುಡ್ಡನ್ನ ಕೆಲವೊಂದು ATMಗೆ ಲೋಡ್ ಮಾಡಬೇಕು ಅಂತ ಇರುತ್ತೆ. ಸೊ ಹಾಗಾಗಿ ಅವರು ಲಾಲ್ಬಾಗ್ ಕಡೆ ಹೋಗ್ತಿರ್ತಾರೆ ಅಂಡ್ ಆ ಹೋಗೋ ದಾರಿಲಿ ಒಂದು ಗ್ರೇ ಇನೋವಾ ಕಾರ್ ಬಂದು ಅವ್ರನ್ನ ಅಡ್ಡ ಹಾಕುತ್ತೆ. ಅದು ಆಚೆಯಿಂದ ನೋಡಕ್ಕೆ ಒಂದು ಅಫಿಷಿಯಲ್ ಕಾರ್ ತರ ಅನ್ಸುತ್ತೆ, ಬಿಕಾಸ್ ಗವರ್ಮೆಂಟ್ ಆಫ್ ಇಂಡಿಯಾ ಅಂತ ಸ್ಟಿಕ್ಕರ್ ಇರುತ್ತೆ ಅಂಡ್ ಅಲ್ಲಿದ್ದ ವ್ಯಕ್ತಿಗಳು ಕೂಡ RBI ಅಫಿಷಿಯಲ್ಸ್ ತರ ಡ್ರೆಸ್ಅಪ್ ಆಗಿರ್ತಾರೆ. ಸೊ ಅವರು ಕೆಳಗೆ ಇಳಿದು ಬಂದು ಆ ಕಾರ್ನ ಅಡ್ಡ ನಿಲ್ಲಿಸಿ ಅವ್ರು ಅಲ್ಲಿದ್ದ ಸೂಪರ್ವೈಸರ್, ಡ್ರೈವರ್ ಹಾಗೂ ಸೆಕ್ಯೂರಿಟಿ ಬಳಿ ನಾವು RBI ಇಂದ ಬಂದಿರೋದು, ನಾವು ನಿಮ್ಮನ್ನ ಇನ್ವೆಸ್ಟಿಗೇಷನ್ ಮಾಡಬೇಕು, ನಮ್ಗೇನೋ ಒಂದು ಲೀಡ್ ಬಂದಿದೆ, ಈ ರೀತಿ ಅವ್ರನ್ನ ಅಡ್ಡ ಹಾಕಿದ್ಮೇಲೆ ಅವ್ರ ಬಳಿ ಮಾತಾಡಿ ಇನ್ವೆಸ್ಟಿಗೇಷನ್ ತರ ಶುರು ಮಾಡ್ತಾರೆ. ಅಂಡ್ ಆ CMS ಕಾರ್ ಡ್ರೈವರ್ ಮಾತ್ರ ಬಿಟ್ಟು ಮಿಕ್ಕಿದವ್ರನ್ನೆಲ್ಲರೂ ಅವ್ರ ಕಾರಲ್ಲಿ ಕೂರಿಸ್ಕೋತಾರೆ ಅಂಡ್ ಆ CMS ಇನೋವಾ ಕಾರ್ನ ಫಾಲೋ ಮಾಡಕ್ ಹೇಳ್ತಾರೆ. ಸ್ವಲ್ಪ ದೂರ ಮುಂದೆ ಹೋದ್ಮೇಲೆ ಆ ಸೂಪರ್ವೈಸರ್, ಸೆಕ್ಯೂರಿಟಿ ಅಫಿಷಿಯಲ್ಸ್ನ ಅವ್ರ ಕಾರಿಂದ ಇಳಿಸಿ ಅವ್ರ ಬಳಿ ಇದ್ದ ವೆಪನ್ಸ್ ಕೂಡ ಇವರೇ ಇಟ್ಕೊಂಡು ಡೈರಿ ಸರ್ಕಲ್ ಫ್ಲೈಓವರ್ ಮೇಲೆ ನೋ CCTV ಝೋನ್ ಬಳಿ ನಿಲ್ಲಿಸಿ CMS ಕಾರಿಂದ ಎಲ್ಲಾ ದುಡ್ಡು ಟ್ರಾನ್ಸ್ಫರ್ ಮಾಡಿಕೊಂಡು ಪರಾರಿ ಆಗ್ತಾರೆ. ಅಂಡ್ ಇದು ದೊಡ್ಡ ಇಶ್ಯೂ ಆಗುತ್ತೆ ಬೆಂಗಳೂರು ಹಾಗೂ ಬೆಂಗಳೂರು ಪೊಲೀಸ್, ಬಿಕಾಸ್ ಬ್ರಾಡ್ ಡೇ ಲೈಟ್ ಅಲ್ಲಿ 7 ಕೋಟಿ ಕ್ಯಾಶ್ ಕಳ್ತನ ಆಗಿದೆ ಅಂತ. ಸೊ ಇದರಿಂದಾಗಿನೇ ಬೆಂಗಳೂರು ಪೊಲೀಸ್ ಪಟ್ ಅಂತ FIR ಫೈಲ್ ಮಾಡ್ತಾರೆ ಹಾಗೂ ಇನ್ವೆಸ್ಟಿಗೇಷನ್ ಸ್ಟಾರ್ಟ್ ಮಾಡ್ತಾರೆ. ಸೊ ಇವರು ಇನ್ವೆಸ್ಟಿಗೇಷನ್ ಸ್ಟಾರ್ಟ್ ಮಾಡ್ತಿರುವಾಗ ಫಸ್ಟ್ ಡೌಟ್ ಬರೋದೇ ಇದು ಇನ್ಸೈಡರ್ ಜಾಬ್ ಆಗಿರ್ಬೋದು ಅಂತ, ಬಿಕಾಸ್ 7 ಕೋಟಿ ಈ ಟೈಮಲ್ಲಿ ಈ ರೀತಿ ಟ್ರಾನ್ಸ್ಫರ್ ಆಗ್ತಿದೆ ಅನ್ನೋದು ನಾರ್ಮಲ್ ರಾಬರಿ ಗೊತ್ತಿರಲ್ಲ. ಸೊ ಯಾರೋ ಇದು ಗೊತ್ತಿರೋರೇ ಮಾಡಿರ್ಬೇಕು ಅಂತ. ಇನ್ನೊಂದೇನಂದ್ರೆ ಈ ರೂಟಲ್ಲಿ ಪಾಸ್ ಆಗುತ್ತೆ, ಈ ಟೈಮಲ್ಲಿ ಇಲ್ಲೇ ಇರುತ್ತೆ ವ್ಯಾನ್ ಅನ್ನೋದು ಗೊತ್ತಿರುತ್ತೆ. ಸೊ ಈ ಎಲ್ಲಾದ್ರಿಂದಾನೇ ಇವರಿಗೆ ಡೌಟ್ ಬರುತ್ತೆ ಅಂಡ್ ಈ ಡೌಟ್ನ ಅವ್ರು ತುಂಬಾ ಸ್ಟ್ರಾಂಗ್ ಆಗಿ ಬಿಲೀವ್ ಮಾಡ್ತಾರೆ ದಟ್ ಇದು ಇನ್ಸೈಡರ್ ಜಾಬ್ ಆಗಿರ್ಬೋದು ಅಂತ. ಇದರಿಂದಾನೇ ಅವರು ಮಲ್ಟಿಪಲ್ ಟೀಮ್ಸ್ ನ ಕ್ರಿಯೇಟ್ ಮಾಡ್ತಾರೆ ಹಾಗೂ ಬರೀ ಕರ್ನಾಟಕ, ಬೆಂಗಳೂರು ಅಲ್ಲದೆ ಆಂಧ್ರ ಪ್ರದೇಶ್, ತಮಿಳ್ನಾಡು, ಗೋವಾ ಈ ರೀತಿ ಎಲ್ಲಾ ಸ್ಟೇಟ್ಗಳಿಗೂ ಪೊಲೀಸ್ನ ಕಳಿಸ್ತಾರೆ. ಇನ್ವೆಸ್ಟಿಗೇಷನ್ ಶುರು ಮಾಡ್ತಾ ಇವರು ಆಲ್ಮೋಸ್ಟ್ 1,500 ಇಂದ 2,000 CCTVನ ಅನಲೈಸ್ ಮಾಡ್ತಾರೆ. 3,000 ಇಂದ 4,000 ಫೋನ್ ಕಾಲ್ನ ಟ್ರೇಸ್ ಮಾಡ್ತಾರೆ ಆ ರಾಬರಿ ಆಗಿದ್ದ ರೇಂಜ್ ಅಲ್ಲಿ ಅಂಡ್ 30 ರಿಂದ 40 ಜನನ ಇಂಟ್ರೋಗೇಟ್ ಮಾಡ್ತಾರೆ. ಈ ರೀತಿ ಮಾಡ್ತಿರುವಾಗ ಇವ್ರಿಗೆ ಒಂದು ದೊಡ್ಡ ಲೀಡ್ ಸಿಗುತ್ತೆ. ದಟ್ ಈಸ್ ಆ ರಾಬರಿ ಆಗಿರೋ ರೇಂಜ್ ಅಲ್ಲಿ ಒಬ್ಬ ex-CMS ಎಂಪ್ಲಾಯಿ ಫೋನ್ ನಂಬರ್ ತುಂಬಾ ಆಕ್ಟಿವ್ ಆಗಿರುತ್ತೆ ಅಂಡ್ ಆ ವ್ಯಕ್ತಿ ಬೆಂಗಳೂರಲ್ಲಿರೋ ಇನ್ನೊಬ್ಬ ವ್ಯಕ್ತಿ ಜೊತೆ ಆಕ್ಟಿವ್ ಆಗಿ ಕಮ್ಯುನಿಕೇಟ್ ಮಾಡ್ತಿರ್ತಾನೆ ಅಂತ. ಇದೆಲ್ಲ ಒಂದ್ ಕಡೆ ಆಯ್ತು ಅಂದ್ರೆ ಈ ರಾಬರಿ ಮಾಡಿದವರು ಬೆಂಗಳೂರನ್ನ ಬಿಟ್ಟು ದೊಂಗಳೂರಿಂದ ಆಂಧ್ರ ಪ್ರದೇಶ್, ಚಿತ್ತೂರ್ ಕಡೆ ಹೋಗ್ತಾರೆ ಅಂಡ್ ಅಲ್ಲಿ ಹೋದ್ಮೇಲೆ ಅವರು ಆ ದುಡ್ಡನ್ನ ಡಿವೈಡ್ ಮಾಡ್ಕೋತಾರೆ. ಆ ದುಡ್ಡನ್ನ ಬೇರೆ ಬೇರೆ ವೆಹಿಕಲ್ಸ್ ಅಲ್ಲಿ ಇಡ್ತಾರೆ ಅಂಡ್ ಅಲ್ಲೂ ಕೂಡ ಬೇರೆ ಭಾಷೆಯಲ್ಲಿ ಮಾತಾಡಕ್ ಶುರು ಮಾಡ್ತಾರೆ, ಬಿಕಾಸ್ ಅಕಸ್ಮಾತ್ ಪೊಲೀಸ್ ಬಂದು ಇನ್ವೆಸ್ಟಿಗೇಷನ್ ಶುರು ಮಾಡಿದ್ರು ಡೌಟ್ ಬರಬಾರ್ದು ಅಂತ. ಅಂಡ್ ಇನ್ಫ್ಯಾಕ್ಟ್ ಈ ಎಲ್ಲಾನು ಮಾಡೋದು ಡಿಸೈಡ್ ಮಾಡೋದು ನೋ CCTV ಝೋನ್ ಅಲ್ಲಿ. ಅಕಸ್ಮಾತ್ CCTV ಕಂಡ್ರು ಅವ್ರ ಫೇಸ್ ಕಾಣ್ಬಾರ್ದು, ಅವ್ರ ಶಾಡೋ ಮಾತ್ರ ಕಾಣ್ಬೇಕು. ಆ ರೀತಿ ಪಕ್ಕಾ ಪ್ಲಾನ್ ಮಾಡಿ ಎಕ್ಸಿಕ್ಯೂಟ್ ಕೂಡ ಮಾಡ್ತಾರೆ. ಸೊ ಈ ರಾಬರಿ ಒಂದ್ ಕಡೆ ಆಯ್ತು ಅಂದ್ರೆ ಪೊಲೀಸ್ ಇನ್ವೆಸ್ಟಿಗೇಷನ್ ಸ್ಟಾರ್ಟ್ ಮಾಡ್ತಾರೆ ಅಂಡ್ ಆಗ್ಲೇ ಹೇಳ್ದಂಗೆ ಆ ಲೀಡ್ ದಟ್ ಈಸ್ ex-CMS ಎಂಪ್ಲಾಯಿ ಫೋನ್ ಆಕ್ಟಿವ್ ಆಗಿರೋದನ್ನ ಇಟ್ಕೊಂಡು ಅವನ್ನ ಅರೆಸ್ಟ್ ಕೂಡ ಮಾಡ್ತಾರೆ ಅಂಡ್ ಅವನ ಜೊತೆಗೆ ಇನ್ನ ಇಬ್ರು ಅರೆಸ್ಟ್ ಮಾಡ್ತಾರೆ. ಸೊ ಆ ex-CMS ಎಂಪ್ಲಾಯಿ ಬಂದ್ಬಿಟ್ಟು ಝೇವಿಯರ್ ಅಂತ. ಸೊ ಈ ಝೇವಿಯರು ಅಣ್ಣಪ್ಪ ನಾಯಕ್ ಅನ್ನೋ ವ್ಯಕ್ತಿ ಜೊತೆ ಆಕ್ಟಿವ್ ಆಗಿ ಕಮ್ಯುನಿಕೇಟ್ ಮಾಡ್ತಿರ್ತಾನೆ ಅಂಡ್ ಇವ್ರ ಜೊತೆಗೆ ಇನ್ನೊಬ್ಬ ಸಿಗಾಕೊಳ್ಳೋನು ಗೋಪಿ ಅಂತ. ಸೊ ಈ ಅಣ್ಣಪ್ಪ ನಾಯಕ್ ಅನ್ನೋನು ಪೊಲೀಸ್ ಕಾನ್ಸ್ಟೇಬಲ್ ಆಗಿರ್ತಾನೆ. ಗೋವಿಂದಪುರ ಪೊಲೀಸ್ ಸ್ಟೇಷನ್ ಅಲ್ಲಿ ಕಾನ್ಸ್ಟೇಬಲ್ ಆಗಿ ಕೆಲಸ ಮಾಡ್ತಿರ್ತಾನೆ ಅಂಡ್ ಈ ಎಲ್ಲಾ ರಾಬ್ರಿಗೂ ಇವನೇ ಕಿಂಗ್ ಪಿನ್ ಆಗಿರ್ತಾನೆ. ಅವತ್ತು ವಿಶೇಷ ಏನಂದ್ರೆ ಅವನದು ಕೆಲಸನೇ ಇರಲ್ಲ ರಾಬ್ರಿ ಆಗಿದ್ದಿನ, ಬಟ್ ಆದ್ರೂನು ವಾಲಂಟಿಯರ್ ಆಗಿ ಬಂದು ಚೆಕ್ ಪೋಸ್ಟ್ ಅಲ್ಲಿ ಕೆಲಸ ಮಾಡ್ತಿರ್ತಾನೆ ಅಂಡ್ ಅಲ್ಲಿದ್ದ ಹೆಡ್ ಕಾನ್ಸ್ಟೇಬಲ್ ಬಳಿ ಕೇಳ್ತಾನೆ ದಟ್ ಈ ವೆಹಿಕಲ್ ಪಾಸ್ ಆಯ್ತಾ, ಆ DVR ಬಗ್ಗೆ ಸಿಕ್ತಾ, ಮತ್ತೆ ಇನ್ವೆಸ್ಟಿಗೇಷನ್ ಅಲ್ಲಿ ಒಂದು ಫೋಟೋ ವೈರಲ್ ಆಗಿದೆಯಲ್ಲ ಅದು ನಿಜನಾ ಅಂತ. ಬಟ್ ಇವರಿಗೆ ಹೆಡ್ ಕಾನ್ಸ್ಟೇಬಲ್ಗೆ ಒಂಥರ ವಿಯರ್ಡ್ ಅನ್ಸುತ್ತೆ, ಬಿಕಾಸ್ ಇವತ್ತು ಕೆಲಸನೇ ಇಲ್ಲ ಆದ್ರೂ ಬಂದು ಇಷ್ಟೆಲ್ಲ ಇನ್ವಾಲ್ವ್ ಆಗ್ತಿದ್ದಾನಲ್ಲ ಅಂತ. ಅಂಡ್ ಇನ್ನೊಂದು ವಿಷಯ ಏನಪ್ಪಾ ಅಣ್ಣಪ್ಪ ನಾಯಕ್ ಬಗ್ಗೆ ಅಂದ್ರೆ, ಗೋವಿಂದಪುರ ಪೊಲೀಸ್ ಸ್ಟೇಷನ್ ಗಿಂತ ಮುಂಚೆ ಈತ ಬಾನಸವಾಡಿ ಪೊಲೀಸ್ ಸ್ಟೇಷನ್ ಅಲ್ಲಿ ಕ್ರೈಮ್ ಬ್ರಾಂಚ್ ಅಲ್ಲಿ ಕೆಲಸ ಮಾಡ್ತಿದ್ದಾನೆ. ಆ ಬ್ಯಾಚ್ ಅಲ್ಲಿ ತುಂಬಾ ಆಕ್ಟಿವ್ ಆಗಿರ್ತಾನೆ. ಜೊತೆಗೆ
ಅಲ್ಲಿದ್ದ ಕ್ರಿಮಿನಲ್ಸ್ ಕಾಂಟ್ಯಾಕ್ಟ್ಸ್ ಕೂಡ ಬೆಳ್ಕೊಂಡಿರ್ತಾನೆ. ಇನ್ಫ್ಯಾಕ್ಟ್ ಇವನ್ ಮೇಲೆ ಕಂಪ್ಲೇಂಟ್ ಕೂಡ ಹೋಗಿರುತ್ತೆ ದಟ್ ಈತ ಕೆಲಸ ಸರಿ ಮಾಡ್ತಿಲ್ಲ, ಕ್ರಿಮಿನಲ್ಸ್ ಜೊತೆ ಒಡನಾಟ ಇಟ್ಕೊಂಡಿರ್ತಾನೆ ಅಂತ. ಸೊ ಈ ಎಲ್ಲಾದ್ರಿಂದನೂ ಹೆಡ್ ಕಾನ್ಸ್ಟೇಬಲ್ಗೆ ಒಂದು ಡೌಟ್ ಬರುತ್ತೆ. ಅಂಡ್ ಝೇವಿಯರ್ನ ಇಟ್ಕೊಂಡು ಇನ್ವೆಸ್ಟಿಗೇಷನ್ ಮಾಡಿದ್ಮೇಲೆ ಅಣ್ಣಪ್ಪ ನಾಯಕ್ ಸ್ಟೋರಿ ಗೊತ್ತಾಗುತ್ತೆ. ಅಂಡ್ ಹಾಗೆ ಹೇಳ್ದಂಗೆ ಅಣ್ಣಪ್ಪ ನಾಯಕ್ ಈ ಸ್ಟೋರಿಯ ಕಿಂಗ್ ಪಿನ್, ಬಿಕಾಸ್ ಇವನೇ ಡಿಸೈಡ್ ಮಾಡಿರ್ತಾನೆ ಹೇಗೆ ರಾಬ್ರಿ ಆಗಬೇಕು, ಯಾವ ರೀತಿ ಮಾಡಬೇಕು, ಅಕಸ್ಮಾತ್ ಪೊಲೀಸ್ ಇನ್ವೆಸ್ಟಿಗೇಷನ್ ಮಾಡಿದ್ರೆ ಹೇಗೆ ನಾವು ತಪ್ಪಿಸ್ಕೋಬೇಕು, ಎವಿಡೆನ್ಸ್ನ ಹೇಗೆ ಡಿಸ್ಟ್ರಾಯ್ ಮಾಡಬೇಕು. ಅಂಡ್ ರಾಬ್ರಿಗೆ ಹುಡುಗರು ಬೇಕಿತ್ತಲ್ಲ, ಸೊ ಅವ್ನ ಕ್ರಿಮಿನಲ್ ಕಾಂಟ್ಯಾಕ್ಟ್ಸ್ ಇಂದ ಹುಡುಗರನ್ನ ಹೇಗೆ ರೆಕ್ಯೂಟ್ ಮಾಡ್ಕೋಬೇಕು ಎಲ್ಲಾನು ಡಿಸೈಡ್ ಮಾಡಿ ಇವನೇ ಎಕ್ಸಿಕ್ಯೂಟ್ ಕೂಡ ಮಾಡಿರ್ತಾನೆ. ಅಂಡ್ ಈ ಝೇವಿಯರ್ ಎಕ್ಸ್ CMS ಎಂಪ್ಲಾಯ್ ಅಂತ ಹೇಳಿದ್ನಲ್ಲ, ಈತನಿಗೆ ಎಲ್ಲ CMS ಬಗ್ಗೆ ಗೊತ್ತಿರುತ್ತೆ. ಹೇಗೆ ದುಡ್ಡು ಟ್ರಾನ್ಸ್ಫರ್ ಆಗುತ್ತೆ, ಯಾವ ರೀತಿ CMS ವೆಹಿಕಲ್ ವರ್ಕ್ ಆಗುತ್ತೆ, ಅಲ್ಲಿಂದ ಹೇಗೆ ದುಡ್ಡು ಟ್ರಾನ್ಸ್ಫರ್ ಆಗುತ್ತೆ ಬೇರೆ ATMಗೆ ಎಲ್ಲಾನು ಗೊತ್ತಾಗಿರುತ್ತೆ. ಅಂಡ್ ಇದನ್ನೆಲ್ಲ ಇವನು ನೋಡ್ಕೊತಾನೆ. ಅಂಡ್ ಫೈನಲಿ ಗೋಪಿ ಕರೆಂಟ್ CMS ಎಂಪ್ಲಾಯ್ ಆಗಿರ್ತಾನೆ. ಸೊ ಇವನ್ ಕೆಲಸ ಬಂದು ರಿಯಲ್ ಟೈಮ್ ಡೇಟಾ ಪ್ರೊವೈಡಿಂಗ್. ಸೊ ಈ ಟೈಮಲ್ಲಿ ವೆಹಿಕಲ್ ಕಂಪನಿನ ಬಿಟ್ಟು ಈ ಟೈಮಲ್ಲಿ ವೆಹಿಕಲ್ ದುಡ್ಡು ಲೋಡ್ ಮಾಡ್ಕೊಂತ ಅನ್ನೋದನ್ನೆಲ್ಲ ಕೊಡ್ತಿರ್ತಾನೆ. ಸೊ ಈ ಮೂರೇ ಮೇನ್ ಕಿಂಗ್ ಪಿನ್ ಆಗಿರ್ತಾರೆ. ಅಂಡ್ ಇವ್ರಿಗೆ ಇನ್ನ ಸಪೋರ್ಟ್ ಆಗಿ 7 ರಿಂದ 8 ಜನ ಇರ್ತಾರೆ. ಸೊ ಈ ವಿಷಯದಿಂದನೇ ಅಣ್ಣಪ್ಪ ನಾಯಕ್ನ ಸಸ್ಪೆಂಡ್ ಕೂಡ ಮಾಡ್ತಾರೆ. ಅಂಡ್ ಇವ್ರು ಲೀಡ್ ಇಟ್ಕೊಂಡೆ ಬೇರೆ ರಾಬರ್ಸ್ ನ ಹುಡುಕ್ತಾರೆ. ಅಂಡ್ ಪೊಲೀಸ್ ಇನ್ವೆಸ್ಟಿಗೇಷನ್ ತುಂಬಾನೇ ಸ್ಟ್ರಾಂಗ್ ಇರುತ್ತೆ. ಕೇವಲ 54 ಅವರ್ಸ್ ಅಲ್ಲಿ ಮಿಕ್ಕಿದ 7-8 ಜನನು ಸಿಗಾಕೋತಾರೆ. ಫಾರ್ ಎಕ್ಸಾಂಪಲ್ ಇಬ್ರು ತಿರುಪತಿಲಿ ಸಿಗಾಕೋತಾರೆ, ಇನ್ನಿಬ್ರು ಚೆನ್ನೈಯಲ್ಲಿ ಸಿಗಾಕೋತಾರೆ. ಅಂಡ್ ಇವ್ರು ಎಲ್ಲರಿಂದನೂ ದುಡ್ಡು ರಿಕವರ್ ಆಗುತ್ತೆ. ಸೊ ಇಲ್ಲಿವರೆಗೂ ಸುಮಾರು 6.5 ಕೋಟಿಯಷ್ಟು ದುಡ್ಡು ರಿಕವರ್ ಆಗಿದೆ. ಅಂಡ್ ಇನ್ನ 82 ಲಕ್ಷ ರಿಕವರ್ ಆಗ್ಬೇಕಾಗಿದೆ. ಅಂಡ್ ಪೊಲೀಸ್ ಕಮಿಷನರ್ ಹೇಳ್ದಂಗೆ ಈ ಎಲ್ಲಾ ದುಡ್ಡನ್ನ ರಿಕವರ್ ಮಾಡ್ತೀವಿ ಅಂತಾನು ಹೇಳಿದ್ದಾರೆ. ಸೊ ಇನ್ವೆಸ್ಟಿಗೇಷನ್ ಮಾಡ್ತಾ ಇವರು ಮೋಟಿವ್ ಏನು ಅಂತ ಪೊಲೀಸ್ ತಿಳ್ಕೊತಾರೆ. ಒಂದು, ಇವರೆಲ್ಲ ಅನ್ಎಂಪ್ಲಾಯ್ಡ್ ಆಗಿದ್ರು ಹಾಗೂ ತುಂಬಾನೇ ಸಾಲ ಮಾಡ್ಕೊಂಡಿದ್ರು. ನೆಕ್ಸ್ಟ್, ಇವರೆಲ್ಲ ಗ್ಯಾಮ್ಲಿಂಗ್ಗೆ ಅಡಿಕ್ಟ್ ಆಗಿರ್ತಾರೆ. ಸೊ ಇವ್ರು ಡಿಸೈಡ್ ಮಾಡ್ತಾರೆ, ಒಂದು ರಾಬ್ರಿ ಮಾಡಿ ಇದರಿಂದ ನಮ್ಮ ಪ್ರಾಬ್ಲಮ್ಸ್ ಎಲ್ಲ ಸಾಲ್ವ್ ಮಾಡಿ ಲೈಫ್ ಸೆಟಲ್ ಆಗಿ ಲಕ್ಸುರಿ ಲೈಫ್ ಲೀಡ್ ಮಾಡೋಣ ಅಂತ. ಸೊ ಅದಕ್ಕಾಗಿನೇ ಇವರು ಈ ರೀತಿ ಮಾಡ್ತಾರೆ. ಅಂಡ್ ಇನ್ಫ್ಯಾಕ್ಟ್ CMS ಎಂಪ್ಲಾಯ್ ಆಗಿದ್ದ ಝೇವಿಯರ್ 6 ತಿಂಗಳ ಮುಂಚೆನೆ ಕೆಲಸ ರಿಸೈನ್ ಮಾಡಿ 6 ತಿಂಗಳಿಂದ ಅಣ್ಣಪ್ಪ ನಾಯಕ್ ಜೊತೆ ಕೂತ್ಕೊಂಡು ಈ ಪ್ಲಾನ್ ಡಿಸೈಡ್ ಮಾಡ್ತಿರ್ತಾರೆ ಹೇಗ್ ಮಾಡ್ಬೇಕು ಅಂತ. ಸೊ ಈ ರೀತಿ ಇನ್ವೆಸ್ಟಿಗೇಷನ್ ಮಾಡ್ತಾರೆ. ಅಂಡ್ ಪೊಲೀಸ್ ಸಕ್ಸಸ್ಫುಲ್ ಆಗಿ ಎಲ್ಲರೂ ಹಿಡಿತಾರೆ. ಸೊ ಆಗ್ಲೇ ಹೇಳ್ದಂಗೆ 6.5 ಕೋಟಿ ಮಾತ್ರ ರಿಕವರ್ ಆಗಿದೆ. ಇನ್ನ ಮಿಕ್ಕಿದ 80+ ಲ್ಯಾಕ್ ರಿಕವರ್ ಆಗ್ಬೇಕಾಗಿದೆ. ಅಂಡ್ ಪೊಲೀಸ್ ಹೇಳಿದ್ರಲ್ಲ ನಾವು ರಿಕವರ್ ಮಾಡ್ತೀವಿ ಅಂತ, ಅದು ಮಾಡೇ ಮಾಡ್ತಾರೆ. ಇನ್ನೊಂದೇನಂದ್ರೆ, ರಾಬ್ರಿ ಆಗಿ ಟೈಮ್ ಅಲ್ಲಿ ಆ CMS ಕಾರಲ್ಲಿ GPS ಟ್ರ್ಯಾಕಿಂಗ್ ಹಾಗೂ DVR ಇರುತ್ತೆ. ಅದನ್ನು ಕೂಡ ಇವರು ಎತ್ಕೊಂಡಿರ್ತಾರೆ ರಾಬರ್ಸ್. ಅಂಡ್ ಇಲ್ಲಿವರೆಗೂ ಆ DVR ಹಾಗೂ GPS ಟ್ರ್ಯಾಕಿಂಗ್ ಸಿಕ್ಕಿಲ್ಲ. ಪೊಲೀಸ್ ಅಸಂಪ್ಷನ್ ಪ್ರಕಾರ ಈ DVR ಹಾಗೂ GPS ಟ್ರ್ಯಾಕಿಂಗ್ ನ ಆಂಧ್ರ ಪ್ರದೇಶ ಹೋಗ್ತಾ ಯಾವ್ದೋ ಒಂದು ಕಾಡೊಳಗೆ ಎಷ್ಟಿರ್ಬೋದು ಅಂತ. ಸೊ ಇವನ್ ಅದನ್ನು ಕೂಡ ಹುಡುಕ್ತಿದ್ದಾರೆ ಪೊಲೀಸ್. ಸೊ ಇದಾಗಿತ್ತು ಬೆಂಗಳೂರಿನ ಒನ್ ಆಫ್ ದಿ ಬಿಗ್ಗೆಸ್ಟ್ ರಾಬರಿ. ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದರೆ ಸ್ಮ್ಯಾಶ್ ದಿ ಲೈಕ್ ಬಟನ್ ಆ್ಯಂಡ್ ಕಮೆಂಟ್ ಸೆಕ್ಷನಲ್ಲಿ ಹೇಳಿ ನೆಕ್ಸ್ಟ್ ಯಾವ ಟಾಪಿಕ್ ಬಗ್ಗೆ ವಿಡಿಯೋ ಮಾಡಲಿ ಅಂತ. ನಮಸ್ಕಾರ.